ಇವತ್ತು ಬೃಹತ್ ಪ್ರತಿಭಟನೆಯನ್ನು ಸೇರಿದ್ದೀವಿ. ಕೋಲಂಬು ಜನ ಕೊರಮ, ಕೊರಚ, ಲಂಬಾಣಿ ಮತ್ತು ಬೋವಿ ಸೇರ್ಕೊಂಡು ಒಳ ಮೀಸಲಾತಿ ನಮಗೆ ಬೇಡ, ಇರ್ತಕ್ಕಂಥ ಏನು 15% ರಿಸರ್ವೇಶನ್ ಮುಂದುವರೆಸಬೇಕು. ಆಮೇಲೆ ರೋಸ್ಟರ್ ಪದ್ಧತಿ ಏನಿದೆಯಲ್ಲ ಅದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಇದನ್ನು ಮನಗೊಂಡು ಈಗೇನು 56,000 ಪೋಸ್ಟ್ ಅನ್ನು ಕಾಲ್ ಮಾಡಿದ್ದಾರೆ, ಯಥಾಸ್ಥಿತವಾಗಿ 15% ಕೂಡ ಒಳ ಮೀಸಲಾತಿ ಮಾಡಲಾರ್ದೇನೆ ಅದನ್ನ ತುರ್ತಾಗಿ ಹುದ್ದೆಗಳನ್ನ ತುಂಬಬೇಕು ಒಂದು. ಆಮೇಲೆ ಒಳ ಮೀಸಲಾತಿಯಲ್ಲಿ ಅದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಹೀಗಾಗಿಬಿಟ್ಟು ಅದನ್ನು ಜಾರಿಗೆ ಮಾಡಬಾರ್ದು. ರೋಸ್ಟರ್ ಪದ್ಧತಿ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ರೋಸ್ಟರ್ ಪದ್ಧತಿ ಏನಿದೆ ಅಲ್ಲ, ಅವ್ರು ರೋಸ್ಟರ್ ಪದ್ಧತಿಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರ, ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಹೋರಾಟ ನಿರಂತರವಾಗಿರ್ತಕ್ಕಂಥದ್ದು. ನಾವು ಯಾರೇ ಬಂದರೂ ಕೂಡ ಯಾರು ಹೆದರಲಾರ್ದರೆ ಮುಂದಿನ ದಿನಗಳು ಕೂಡ ಇದಕ್ಕಿಂತ ಹೆಚ್ಚಿಗೆ ಜಿಲ್ಲಾದ್ಯಂತ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅಂಬರೀಶ್ ಒಡ್ಡರ್ ಅಂತೇಳಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿಂದ ಬಂದಿದ್ದೀವಿ. ನಾವು ಈ ಮೀಸಲಾತಿಯನ್ನು ವಿರೋಧಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೊರವ, ಕೊಂಚ, ಕೋಲಂಬು ಅನ್ನೋ ಒಂದು ಸೂಕ್ಷ್ಮ ಪರಿಶಿಷ್ಟ ಜಾತಿಗಳ ಒಂದು ಒಗ್ಗಟ್ಟು ಕೂಡಿಸಿ ನಮಗೆ ರಿಸರ್ವೇಶನ್ ಬೇಡ, 15% ಎಲ್ಲಾ ಜಾತಿ ಜನಾಂಗದವರು ನಮ್ಮಲ್ಲಿ ಇರಲಿ, SC ಅನ್ನೋದು ಒಂದೇ ಆಗಿರಲಿ, ಇದರಲ್ಲಿ ಬಲಗೈ ಎಡಗೈ ಕೊರಮ ಕೊಂಚ ಸ್ಪರ್ಶರು ಅನ್ನುವ ಯಾವುದೇ ಭೇದ ಭಾವವಿಲ್ಲದೆ SC ಅನ್ನೋ ಮೀಸಲಾತಿಯಲ್ಲಿ ನಮಗೆ ಅವಕಾಶವನ್ನು ನೀಡಬೇಕಂತೇಳಿ ಈ ಒಂದು ಒಗ್ಗಟ್ಟಿನ ಬಲವನ್ನು ತೋರಿಸ್ತಾ ಇದ್ದೀವಿ. ಏನೇ ಆದ್ರೂ ನಾವು ಒಗ್ಗಟ್ಟಾಗಿ ಈ ದಿನ ಏನಾದ್ರೂ ನಮಗೆ ಪ್ರತಿಫಲ ಸಿಗದೆ ಹೋದ್ರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿಕೊಂಡು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲು ಬಂದಿದ್ದೇವೆ.